ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಖಾತೆಯ ಖ್ಯಾತೆ ಮುಂದುವರೆದಿದೆ. ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದು ನಿಂತಿರುವಂತದ್ದು. ಈಗ ಅದೇ ಒಂದು ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯವನ್ನ, ಕ್ಲೈಮ್ಯಾಕ್ಸ್ ಅನ್ನ ಕಂಡುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಖಾತೆಯ ಖ್ಯಾತೆ ಮುಂದುವರಿತಾ ಇದೆ. 20 ಬಾಕಿ ಇರುವಂತದ್ದು ಸ್ಥಾನಗಳು, 60 ಜನ ಈಗ ಕ್ಯೂ ನಿಂತಿದ್ದಾರೆ. ಹಾಗಾಗಿ ಇದಕ್ಕೊಂದು ಅಂತ್ಯ ಸಿಗಬೇಕು. ಎರಡನೇ ಹಂತದ ಒಂದು ವಿಚಾರಣೆ ಏನಿದೆ ಅಂದ್ರೆ ಯಾರ್ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ತಲೆಯಲ್ಲಿದೆ. ಅದಕ್ಕೊಂದು ಅಂತ್ಯ ಸಿಗಬೇಕು ಹೈಕಮಾಂಡ್ ನಿಂದ ಅಂತ ಖ್ಯಾತೆ ತಗಾದೆ ಮುಂದುವರೆದಿರುವಂತಹ ಕಾರಣಕ್ಕೆ, ಮಂತ್ರಿಗಿರಿಗಾಗಿ ಲಾಬಿ ಮುಂದುವರೆದಿರುವಂತಹ ಕಾರಣಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ಖಾತೆ ಖ್ಯಾತೆ ಮತ್ತೆ ಸಚಿವ ಸ್ಥಾನದ ಪೈಪೋಟಿ ಮಧ್ಯೆ ಪ್ರವಾಸವನ್ನು ಬೆಳೆಸ್ತಾ ಇರುವಂತದ್ದು. ಎರಡನೇ ಪಟ್ಟಿಯಲ್ಲಿ ಸಚಿವರನ್ನ ಫೈನಲ್ ಮಾಡೋದೇ ಈಗ ಚಾಲೆಂಜ್ ಆಗಿರೋದು. ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮಧ್ಯಾಹ್ನ 2 ಗಂಟೆಗೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ರಾತ್ರಿ 7:15ಗೆ ಹಿರಿಯ ಐಐಸಿ ಅಧಿಕಾರಿಗಳ ಜೊತೆ ಔತಣಕೂಟ ಕೂಡ ಇದೆ. ಇನ್ನು ರಾತ್ರಿ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಸಿಎಂ ಡಿಕೆ. ಈ ದೆಹಲಿ ಭೇಟಿ ಹಿನ್ನೆಲೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಈಗ ತಳಮಳ ಉಂಟಾಗ್ತಾ ಇದೆ. ಯಾರಿಗೆ ಸಿಗ್ಬೋದು ಸ್ಥಾನ, ನನಗೆ ಸಿಗುತ್ತಾ ಇಲ್ವಾ, ಯಾವ ಸ್ಥಾನ ಸಿಗುತ್ತೆ, ಅಥವಾ ಮೊದಲನೇ ಪಟ್ಟಿಯನ್ನ ನೋಡ್ತಾ ಹೋದಾಗ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ರು. ಹೊಸಬ್ರು ಅಂತ ನೋಡಿದ್ದು ಕೇವಲ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರನ್ನ ಅಷ್ಟೇ ಮೊದಲನೇ ಪಟ್ಟಿಯಲ್ಲಿ ನೋಡ್ತಾ ಹೋಗಿದ್ದು 13 ಜನರಲ್ಲಿ. ಈ ಬಾರಿ ಹಾಗಿದ್ರೆ ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ಕ್ಯೂನಲ್ಲಿ ಇರುವಂತ ಆಕಾಂಕ್ಷಿಗಳಾಗಿರುವಂತ ಶಾಸಕರು, ನಮಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ, ಏನೋ ಹೊಸಬ್ರಿಗೆ ಅವಕಾಶ ಅಂತ ಹೇಳಿದ್ರು, ಹೊಸಬ್ರು ಅಂತ ನೋಡ್ತಾ ಹೋದಾಗ ಮೊದಲನೇ ಪಟ್ಟಿಯಲ್ಲಿ ಒಬ್ಬರೇ ಇರೋದು. ಹಾಗಿದ್ರೆ ಹೊಸಬ್ರಿಗೆ ಅವಕಾಶ ಸಿಕ್ಬಿಡುತ್ತಾ, ನಮಗೆ ಅವಕಾಶ ಸಿಗೋದಿಲ್ವಾ ಅನ್ನುವಂತ ತಳಮಳ ಉಂಟಾಗ್ತಾ ಇರಂತೆ. ಇನ್ನು ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ದಂಥವರಿಗೇನೆ ಅವಕಾಶ ಸಿಕ್ಕಿರುವಂತದ್ದು ಅತಿ ಹೆಚ್ಚಾಗಿ 13 ಜನರಲ್ಲಿ ಮೊದಲನೇ ಹಂತದಲ್ಲಿ. ಈಗ ಎರಡನೇ ಹಂತದ ಪಟ್ಟಿ ಏನಿದೆ, ಎರಡನೇ ಪಟ್ಟಿ ಏನಿದೆ ಫೈನಲ್ ಮಾಡುವಂಥದ್ದು ಈಗ ಚಾಲೆಂಜ್ ಆಗಿದೆ ಹೈಕಮಾಂಡ್ಗೆ, ಜೊತೆಗೆ ಸಿಎಂ ಇಬ್ಬರಿಗೂ ಕೂಡ. ಈ ಖಾತೆ ಈಗ ದೆಹಲಿಯಲ್ಲೇ ಸಚಿವ ಕೃಷ್ಣ ಬೈರೇಗೌಡ ಅವರು ಜಾಂಡ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಗೊಂದಲದ ಬಗ್ಗೆ ವಿವರಣೆಯನ್ನ ಪಡ್ಕೋಬೇಕು ಅನ್ನುವಂತಹ ವಿಚಾರಕ್ಕೆ ಬಿಡಿಎ ಬಿಎಂಆರ್ಡಿಎಲ್ ಪ್ರಾಧಿಕಾರಿಗಳ ಕೈಬಿಟ್ಟಿದ್ದಕ್ಕೀಗ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಬೇಸರ ಹೊರ ಹಾಕ್ತಾ ಇದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ಕೊಟ್ರೆ ಪೂರ್ಣ ಖಾತೆ ನೀಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಚಾನ್ಸಸ್ ಇರುವಂತದ್ದು. ಇದೇ ವಿಚಾರವಾಗಿ ರಾಹುಲ್ ಗಾಂಧಿಯವರನ್ನ ಕೃಷ್ಣ ಬೈರೇಗೌಡ ಅವರು ಭೇಟಿ ಮಾಡ್ತಾರೆ. ನೇರವಾಗಿ ಅವರೊಂದಿಗೆ ಅಂದ್ರೆ ರಾಹುಲ್ ಗಾಂಧಿ ಅವರೊಂದಿಗೆ ಮಾತನಾಡುವಂತ ಚಾನ್ಸಸ್ ಹೆಚ್ಚಾಗಿದೆ. ಈ ಗೊಂದಲ ಇದೆಯಲ್ವಾ, ಅಥವಾ ಏನು ಒಬ್ಬರಿಗೆ ಒಂದೇ ಖಾತೆ ಅಂತ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು ಹೈಕಮಾಂಡ್. ಅದೊಂದು ಕಡೆ ಆದ್ರೆ ಕೃಷ್ಣ ಬೈರೇಗೌಡ ಅವರು ನಗರಾಭಿವೃದ್ಧಿ ಖಾತೆಯ ಗೊಂದಲ ಏನಿದೆ ಅದ್ರ ಬಗ್ಗೆ ವಿವರಣೆ ಕೊಡಿ. ಈ ಕಡೆ ಬಿಡಿಎ ಆಗಿರ್ಬೋದು, ಬಿಎಂಆರ್ಡಿಎಲ್ ಆಗಿರ್ಬೋದು, ಈ ಪ್ರಾಧಿಕಾರಗಳೇನಿದೆ ಅದೊಂದು ವಿಚಾರದಲ್ಲಿ ಗೊಂದಲ ಇದೆ. ಹಾಗಾಗಿ ವರಿಷ್ಠರ ಮುಂದೆ ಈ ಗೊಂದಲಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡ್ಲೇಬೇಕು ಅಂತ ಕೃಷ್ಣ ಬೈರೇಗೌಡ ಅವರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇವತ್ತ ಟೆಲಿಕಾಸ್ಟ್ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಬೇಕು, ಅವರನ್ನ ಭೇಟಿ ಆಗ್ಬೇಕು, ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗಬೇಕು ಅಂತ ಕಾದು ಕೂತಿದ್ದಾರೆ. ಈ ಕಡೆ ಮಿಕ್ಕಿರುವಂತ 20